ವಿಶ್ವ ಏಡ್ಸ್ ದಿನಾಚರಣೆ ಜಾಗೃತಿ ಜಾಥಾಕ್ಕೆ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಮಹಾಂತೇಶ್ ಚೌಳ್ಗಿ ಚಾಲನೆ. ಕುಷ್ಟಗಿ ಪಟ್ಟಣದಲ್ಲಿ ಏಡ್ಸ್ ತಡೆಗಟ್ಟಲು ಜಾಗೃತಿ ಮೂಡಿಸುತ್ತಾ ಇರುವುದರಿಂದ ಏಡ್ಸ್ ರೋಗಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ ಎಂದು ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಮಹಾಂತೇಶ್ ಚೌಳ್ಗಿ ಹೇಳಿದ್ದಾರೆ. ಪಟ್ಟಣದ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ಇಲಾಖೆ, ತಾಲೂಕು ಕಾನೂನು ಸೇವಾ ಸಮಿತಿ, ತಾಲೂಕು ವಕೀಲರ ಸಂಘದ ಸಂಯುಕ್ತಾಶ್ರಯದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ವಿಶ್ವ ಏಡ್ಸ್ ದಿನಾಚರಣೆ ಜನಜಾಗೃತಿ ಜಾಥಾಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಏಡ್ಸ್ ಬರುವ ಮುಂಚೆ ಕ್ರಮ ಕೈಗೊಳ್ಳಬೇಕು, ಅಂದಾಗ ಮಾತ್ರ ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಏಡ್ಸ್ ತಡೆಗಟ್ಟಲು ಎಲ್ಲರೂ ಪ್ರಯತ್ನ ಮಾಡೋಣ ಎಂದರು. ತಾಲೂಕಾ ಆಡಳಿತ ವೈದ್ಯಾಧಿಕಾರಿ ಡಾ ಆನಂದ್ ಗೋಟೂರು ಮಾತನಾಡಿ, ಪಾಸಿಟಿವ್ ಕಾಣಿಸಿಕೊಂಡಂತವರಿಗೆ ಆರೋಗ್ಯ ಸುಧಾರಣೆ ಚಿಕಿತ್ಸೆ ನೀಡಲಾಗುತ್ತಿದೆ. ಏಡ್ಸ್ ರೋಗವು ಹರಡದಂತೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು. ಪ್ರತಿ ವರ್ಷವೂ ಕೂಡ ಏಡ್ಸ್ ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಬರುತ್ತದೆ. ತಾಲೂಕಿನಲ್ಲಿ 1997ರಲ್ಲಿ 9.27% ಇತ್ತು. ಆದರೆ ಇಂದು ಪ್ರಸ್ತುತವಾಗಿ ಇಂದಿಗೆ 0.21%ಗೆ ಇಳಿಮುಖವಾಗಿದೆ. ಸಂಪೂರ್ಣವಾಗಿ ತಡೆಗಟ್ಟಲು ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ತಾಲೂಕಾ ಅಧ್ಯಕ್ಷ ಎಚ್ಆರ್ ನಾಯಕ್, ಸಹಾಯಕ ಸರ್ಕಾರಿ ಅಭಿಯೋಜಕಿ ಇಂದಿರಾ ಸುಹಾಸಿನಿ, ಐಸಿಟಿಸಿ ವಿಭಾಗದ ಆಪ್ತ ಸಮಾಲೋಚಕ ಚನ್ನಬಸಪ್ಪ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಡಾ ನಾಗರಾಜ್ ಹೀರಾ, ಬಿಜಿಎಸ್ ಕಾಲೇಜಿನ ಪ್ರಾಚಾರ್ಯ ಅನಿಲ್ ಕುಮಾರ್ ಎಸ್ ಕರಡಿ, ವಿನೋದ್ ಅರಹುಣಸಿ, ಪ್ರಕಾಶ್ ಗುತ್ತೇದಾರ ಸೇರಿದಂತೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು, ಬಿಜಿಎಸ್ ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು, ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳು, ನ್ಯಾಯಾಲಯದ ಸಿಬ್ಬಂದಿಗಳು ಮತ್ತು ಆಶಾ ಕಾರ್ಯಕರ್ತೆಯರು ಪಾಲ್ಗೊಂಡಿದ್ದರು. ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಿಂದ ಪ್ರಾರಂಭಗೊಂಡ ಜನಜಾಗೃತಿ ಜಾಥಾವು ಶ್ರೀ ಮಾರುತಿ ವೃತ್ತ, ಬಸವೇಶ್ವರ ವೃತ್ತ, ವಾಲ್ಮೀಕಿ ವೃತ್ತ, ಪುರಸಭೆ ಮುಂಭಾಗದಿಂದ ಪುನಃ ಸರ್ಕಾರಿ ಆಸ್ಪತ್ರೆಗೆ ಬಂದು ಮುಕ್ತಾಯಗೊಂಡಿತು. ಬ್ಯೂರೋ ರಿಪೋರ್ಟ್, ಪ್ರಜಾಪವ ಟಿವಿ, ಕುಷ್ಟಗಿ. ಕಾರ್ಯಕ್ರಮ ಇದೆ. ಈ ಕೆಸಾಫ್ ಅನ್ನುವಂಥದ್ದು 1997ರಲ್ಲಿ ಹುಟ್ಟುಕೊಂತು. ಆ ಹುಟ್ಟುಕೊಂಡ ಸಂದರ್ಭದಲ್ಲಿ ನಾವು ನಮ್ಮ ಕುಷ್ಟಗಿ ಪಟ್ಟಣದ ಬಗ್ಗೆ ವಿಚಾರ ಮಾಡಬೇಕಂತಂದ್ರೆ ಬಹಳ ಹೆಚ್ಚು ಇರ್ತಕ್ಕಂಥದ್ದು HIV ಸಂಖ್ಯೆಯನ್ನು ನಾವು ಗಣನೀಯವಾಗಿ ಕಡಿಮೆ ಮಾಡ್ಕೊಂತ ಬಂದಿದ್ದೀವಿ. ಆದ್ರೆ ಇವಾಗ ವಾಸ್ತವವಾಗಿ ಎಲ್ಲ ಇಲಾಖೆಗಳು ಬಂದಿದ್ದಾರೆ. ನಾವು ಸಂತೋಷದ ಜೊತೆಗೆ ದುಃಖವನ್ನು ಹೇಳ್ಕೊಳ್ಳುವಂತ ಸ್ಥಿತಿ ಬಂದ್ಬಿಟ್ಟಿದೆ. ಇವಾಗ ಯಾಕೆ ದುಃಖವನ್ನು ಹೇಳ್ಕೊತಾ ಇದೀವಿ ಅಂತಂದ್ರೆ 9.9 ಇರ್ತಕ್ಕಂಥ ಪಾಸಿಟಿವಿಟಿಯನ್ನ 0.27 ತಂದಿದ್ದೀವಿ. ಇದನ್ನು ಏರ್ಸ್ನಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದ ಪ್ರಯತ್ನ ಇದೆ. ಇನ್ನವಶ್ಯಕತೆ ಏನು ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ಕಾರ. ಈಗ ನಾವು ಅಳಬೇಕಾ ನಗಬೇಕಂತ ಗೊತ್ತಿಲ್ಲ. ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ಯಾಕೆ ಸ್ವಾತಂತ್ರ್ಯ ನೆನೆಸ್ಕೋಬೇಕು ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೆ. ಈಗ ನಾವೆಲ್ಲ HIV ಬಗ್ಗೆ ಮಾತಾಡಿದ್ದೀವಿ. ಯಾರು ಮಾತಾಡದ ಸಂದರ್ಭದಲ್ಲಿ HIV ಬಗ್ಗೆ ಮುಕ್ತವಾಗಿ ಮನೆ ಹೋಗಿ ಮಾತಾಡಿದ್ದೀವಿ. ಇವತ್ತು ನಾವು ಯಾವುದೋ ಒಂದು ಹುಟ್ಟು ಕಾರ್ಯಕ್ರಮದಲ್ಲಿ HIV ಬಗ್ಗೆ ಆಚರಿಸ್ಕೊಳ್ತಾ ಇದ್ದೀವಿ. ಯಾಕಂದ್ರೆ HIV ನಿರ್ಮೂಲನೆ ಮಾಡುವಂತ ಸಂತೋಷ ನಮ್ಮಲ್ಲಿದೆ. ಆದ್ರೆ ಮುಕ್ತ ಜೊತೆ ನಾವು ಮುಕ್ತ ಆಗ್ತಾ ಇದ್ದೀವಿ ಅಂತ ಒಂದು ದುಃಖನೂ ಇದೆ. ಈ ದುಃಖದ ಸಂದರ್ಭವನ್ನು ಮತ್ತೊಮ್ಮೆ ನೆನಪು ಮಾಡ್ಕೊಳ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿದ್ದವರಿಗೆ ಎಲ್ಲರಿಗೂ ವಂದಿಸಿ ಈಗ DHO ಸಾಹೇಬರ ಕಾರ್ಯಕ್ರಮದ ಜೊತೆ ಮಾತಾಡಬೇಕಂತ ಹೇಳ್ತಾ ಇದ್ದೀನಿ. ಈ ಒಂದು ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ತಾವೆಲ್ಲರೂ ಆಗಮಿಸಿದ್ದೀರಾ. ಮೊದಲನೇದಾಗಿ ಎಲ್ರಿಗೂ ನಾನು ಸ್ವಾಗತನ ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀಯುತ ಮಹಾಂತೇಶ್ ಚೌಳ್ಗಿ, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು, HR ನಾಯಕ್, ಅಧ್ಯಕ್ಷ. ಏನಪ್ಪ ಅಂದ್ರೆ ಇವತ್ತಿನ ದಿವಸ ನಾವು ಯಾಕೆ ಮೊದಲೆಲ್ಲ ನೋಡ್ತಾ ಇರಬೇಕು HIV ಎಂತ ಭಯಂಕರವಾದ ಕಾಯಿಲೆ ಈಗಾದ್ರೂ ಭಯಂಕರ ಇದೆ, ಬಟ್ ಅವಾಗ ಟ್ರೀಟ್ಮೆಂಟ್ ಇಲ್ಲ. ಸೊ ಇವಾಗ ಏನಿದೆ ಅಂತಂದ್ರೆ ಒಂದು ಟ್ರೀಟ್ಮೆಂಟ್ ಅನ್ನೋದಿದೆ. ಟ್ರೀಟ್ಮೆಂಟ್ ಅಂದ್ರೆ ಪೂರಾ ವಾಸಿ ಆಗೋದಿಲ್ಲ, ಬಟ್ ಅವ್ರ ಲೈಫ್ ಸ್ಟೈಲ್ ನ ಇಂಪ್ರೂವ್ ಮಾಡ್ಕೋಬಹುದು. ಅವ್ನ ಏನು ಲೈಫ್ ಸ್ಪ್ಯಾನ್ ಅಂತ ಹೇಳಿದ ಅದನ್ನ ಇಂಪ್ರೂವ್ ಮಾಡ್ಕೋಬಹುದು. ಈಗ ನಮಗೆ ಅವಾಗಲೇ ಹೇಳ್ತಾ ಇದ್ರು ಮೊದಲೆಲ್ಲ 1997 ಅದು 9.91% ಇತ್ತು. HIV ಪಾಸಿಟಿವಿಟಿ ರೇಟ್ 9.91% ಇತ್ತು. ಸೊ ಇವಾಗ ಅದು ಕಡಿಮೆ ಹಂತವಾಗಿ ಕಡಿಮೆ ಈಗ 2025 ನವೆಂಬರ್ ವರೆಗೂ 0.21% ಇದೆ. ಅಂದ್ರೆ ನಮ್ಮ ಸಾಧನೆ ಇದೆ, ಇಲ್ಲ ಅಂತ ಹೇಳಂಗಿಲ್ಲ. ಬಟ್ ಅದನ್ನ ಜೀರೋಗೆ ಮಾಡಿಸ್ಬೇಕು ಅಂತ ಅನ್ನೋದು ಒಂದು ಸಂಕಲ್ಪ ಇದೆ ನಮ್ಮ ಭಾರತ ಸರ್ಕಾರದ ಮತ್ತು ಕರ್ನಾಟಕ ಸರ್ಕಾರದ ಯೋಜನೆ ಆಗಿರುತ್ತೆ. ಇದು ಹಂತವಾಗಿ ಮುಟ್ಟಬಹುದು ಅನ್ನೋ ಒಂದು ನಮಗೂ ಯೋಚನೆ ಇದೆ. ಸೊ ಆದ್ದರಿಂದ ಈ ಒಂದು ಜಾಥಾವನ್ನು ಇಲ್ಲಿ ಏನಪ್ಪಾ ಅಂದ್ರೆ HIV ಹೆಂಗ್ ಹೋಗ್ಲಾಡಿಸ್ಬೇಕು ಅಂದ್ರೆ ಒಬ್ಬರಿಂದ ಒಬ್ಬರು ನಾವು ಹೇಳ್ಬೇಕು, ಇದ್ರ ಬಗ್ಗೆ ಮಾಹಿತಿ ಕೊಟ್ಟೋದ್ರಿಂದ ಆದ್ರಿಂದ ನಾವು ಇವತ್ತು ಈ ಜಾಥಾ ಮಾಡ್ತಾ ಇದೀವಿ. ಸೊ ಇದರಿಂದ ಉದ್ದೇಶ ಏನಪ್ಪಾ ಅಂದ್ರೆ ಜನರಿಗೆ ಗೊತ್ತಾಗಬೇಕು HIV ಹೆಂಗ್ ಹರಡುತ್ತೆ, ಅದನ್ನ ಹೆಂಗ್ ತಡೆ ಕಟ್ಟಬಹುದು, ಬಂದ ಮೇಲೆ ಏನ್ ಮಾಡ್ಬೋದು ಅಂತ ಕೇಳಿ. ಸೊ ಇದು ಹರಡೋದು ಹೆಂಗಪ್ಪ ಅಂದ್ರೆ ಒಂದು ಅಸುರಕ್ಷಿತ ಲೈಂಗಿಕ ಸಂಪರ್ಕ ನಿಂತ್ರ, ಇದು ಒಂದನೇದು. ಎರಡನೇದು
ನಾವು ಇಂಜೆಕ್ಷನ್ ಮಾಡ್ತೀವಲ್ಲ ಅಸುರಕ್ಷಿತ ಅಂದ್ರೆ ಸಂಸ್ಕಾರ ಇದು ಇಲ್ಲದ ಸ್ಟರ್ಲೈಸ್ ಇರ್ಲಾರ್ದ ಸೂಜಿ ಏನಾದ್ರೂ ಮತ್ತೊಬ್ಬರಿಗೆ ಮಾಡಿ ಅದು HIV ಪೇಷಂಟ್ ಇದ್ದರಿಗೆ ಮಾಡಿ ಮತ್ತೊಬ್ಬರಿಗೆ ಮಾಡಿದ್ರೆ ಅದನ್ನು ಬರ್ತದೆ. ಬಟ್ ಈಗ ಅದು ಪ್ರಮಾಣ ಬಹಳ ಕಡಿಮೆ ಆಗಿದೆ, ಯಾಕಂದ್ರೆ ಎಲ್ಲರೂ ಡಿಸ್ಪೋಸಬಲ್ ಸಿರಿಂಜ್ ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ಮೂರನೇದು ಏನಪ್ಪಾ ಅಂದ್ರೆ ತಾಯಿಯಿಂದ ಮಗುಗೆ ಬರುತ್ತೆ. ತಾಯಿಯಿಂದ ಮಗು ಅಂದ್ರೆ ತಾಯಿಗೆ HIV ಇರುತ್ತೆ, ಸೊ ಆ ಮಗುಗೂ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ನಾವೊಂದು ಸಂತೋಷದ ವಿಷಯ ಹೇಳ್ಬೇಕಂತಂದ್ರೆ ಗರ್ಭಿಣಿ ಏನಾದ್ರೂ HIV ಪಾಸಿಟಿವ್ ಇತ್ತಂದ್ರೆ ನಾವು ಅವಳಿಗೆ ಟೆಸ್ಟ್ ಮಾಡಿದ್ಮೇಲೆ ಅದು HIV ಅಂತ ಗೊತ್ತಾದ್ಮೇಲೆ ಅವಳಿಗೆ ಹಂತವಾಗಿ ಮಾತ್ರೆಗಳನ್ನ ಕೊಡ್ತೀವಿ. ನಾವು CD4 ಸೆಲ್ ಕೌಂಟ್ ಮಾಡ್ತೀವಿ, ಅದರ ಪ್ರಕಾರ ಮಾತ್ರೆಗಳನ್ನ ಕೊಡ್ತೀವಿ. ಆ ತಾಯಿಯಿಂದ ಮಗುಗೆ ಬರೋದ್ರೆ ನಾವು ತಡೆಗಟ್ತಾ ಇದ್ದೀವಿ. ಇಲ್ಲೇ ಒಂದು ಹೇಳ್ಬೇಕಂದ್ರೆ ನಿಮಗೆ ಒಂದು ಈ ಸದ್ಯ ನಮ್ಮಲ್ಲಿ ಆನ್ ಹ್ಯಾಂಡ್ ಒಂದು ಕೇಸ್ ಇದೆ. ಅವಳದು 3ನೇ ಹೆರಿಗೆ ಇದು. ಒಂದನೇ ಹೆರಿಗೆ ಇತ್ತು ಅಂತಾಗ ಅವಳಿಗೆ HIV ಅಂತ ನಮ್ಗೆ ಗೊತ್ತಾಗಿರ್ಲಿಲ್ಲ, ಸೊ ಆ ಮಗು ಸತ್ತೋಯ್ತು. 2ನೇದು HIV ಅಂತ ಗೊತ್ತಾದ್ಮೇಲೆ ಆ ಮಗುಗೆ ನಾವು ನ್ಯೂರೆಪಿನ್ ಸಿರಪ್ ಅಂತ ಹಾಕಿದ್ವಿ, ಅವಳಿಗೂ ಮಾತ್ರೆನ ಕೊಟ್ಟಿದ್ವಿ. ಈಗ 16 ವರ್ಷದ ಮಗು ಇದೆ, ಅದನ್ನ ಟೆಸ್ಟ್ ಮಾಡಿದ್ರೆ ನೆಗೆಟಿವ್ ಇದೆ. ಸೊ ಇದು ಒಂದು ನಮ್ಮ ಸಾಧನೆ ಅಂತಾನೆ ಹೇಳ್ಬೋದು, ಯಾಕಂದ್ರೆ ನೆಗೆಟಿವ್ ಬರ್ತಾ ಇದೆ. ಈಗ ಅವಳು 3ನೇ ಹೆರಿಗೆ ಆಗಿದೆ, ಅವಳು 3ನೇ ಹೆರಿಗೆ ಬೇಡ ಅಂತ ಅವ್ಳು ಕೇಳಲಿಲ್ಲ, ಇಲ್ಲ ಇದೊಂದು ಆದ್ಮೇಲೆ ನಾ ಆಪರೇಷನ್ ಮಾಡಿಸ್ಕೊತೀನಿ ಅಂತ ಹೇಳಿದಾಳೆ. ಅವಳಿಗೆ ಏನ್ ಧೈರ್ಯ ಅಂದ್ರೆ ಆಯ್ತು ನನ್ನ ಮಗುಗೆ ಪಾಸಿಟಿವ್ ಬರಲ್ಲ ಅನ್ನೋದು ಒಂದು ಧೈರ್ಯ ಇದೆ. ಸೊ ಆ ಒಂದು ಇದರಲ್ಲಿ ಆಕಿ ಮಾಡ್ಕೊಂಡಿದ್ದಾಳೆ. ಇರ್ಲಿ, ಆದ್ರೂ ನಾವು ಅವಳಿಗೆ ನೆಕ್ಸ್ಟ್ ಟೈಮ್ ಅವಳಿಗೆ ಆಪರೇಷನ್ ಮಾಡಿಸ್ಕೊಂಡು ಇದು ಮಾಡ್ತೀವಿ. ಈಗ ನಿಮ್ದು ಅಂಕಿ ಸಂಖ್ಯೆ ಹೇಳ್ಬೇಕಂತಂದ್ರೆ ಈ ಸದ್ಯ ನಮ್ಮಲ್ಲಿ ಆನ್ಲೈನ್ 20 ಕೇಸ್ ಇದಾವೆ. ಒಟ್ಟು ಈ ಸರ್ಕಾರಿ ದವಾಖಾನೆಯಲ್ಲಿ ನಮ್ಮ 4865 ಟೆಸ್ಟ್ ಮಾಡಿದೀವಿ, 20 ಪಾಸಿಟಿವ್ ಇದಾವೆ. ಅದ್ರ 8 ಮೇಲು 12 ಮೇಲು 8 ಫಿಮೇಲ್ ಇದಾವೆ. ಆಮೇಲೆ ANC ಅಂತ ಬಂದ್ರೆ ಇಲ್ಲಿವರೆಗೂ ನಾವು 1053 ಟೆಸ್ಟ್ ಮಾಡಿದೀವಿ. ಅದರಲ್ಲಿ 2 ಪಾಸಿಟಿವ್ ಇದಾವೆ. ಒಂದು ಓಲ್ಡ್ ಪಾಸಿಟಿವ್ ಗಳಿಂದಲೂ ಆಗಲೇ ಅದ್ರದ್ದು. ಸೊ ಇವೆಲ್ಲವೂ ಈಗ ಏನಾಗ್ತಾ ಇದೆ ಅಂದ್ರೆ HIV ಲಿಂದ ಯಾರು ಮರಣ ಹೊಂದಬಾರ್ದು, ಅವ್ರ ಲೈಫ್ ಸ್ಪ್ಯಾನ್ ಇಂಪ್ರೂವ್ ಮಾಡ್ಬೇಕು, ಆ ಮಗುಗೂ ಏನೂ ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ಜಾಥಾ ಆಗಲಿ ಒಂದು ದಿನಾಚರಣೆಯನ್ನು ಮಾಡ್ತಾ ಇದೀವಿ. ಈ ವರ್ಷದ ಘೋಷಣೆ ಇದೆ ಅಂದ್ರೆ HIV AIDS ಹರಡುವಿಕೆಯನ್ನು ಅಂದ್ರೆ ಅದು ಹೆಂಗ್ ಹರಡುತ್ತೆ, ಹರಡುವಿಕೆಯನ್ನು ನಿಯಂತ್ರಿಸಲು ಇರುವ ಅಡೆತಡೆಗಳನ್ನು ಕೊನೆಗಾಣಿಸೋಣ. ಅಂದ್ರೆ ಅದನ್ನ ನಾವು ನಿಯಂತ್ರಣ ಮಾಡ್ಲಿಕ್ಕೆ ಏನು ಅಡೆತಡೆಗಳು ಅದಾವಲ್ಲ ಅದನ್ನ ನಾವು ಕೊನೆಗಾಣಿಸೋಣ ಅನ್ನೋ ಒಂದು ಉದ್ದೇಶ. ಇದಕ್ಕೆ ಏನ್ ಕೊನೆಗಾಣಿಸಕ್ಕೆ ಏನಪ್ಪ ಅಂತಂದ್ರೆ ನಾವು IC ಜಾಸ್ತಿ ಮಾಡಬೇಕು, ಜನರು ತಿಳುವಳಿಕೆ ಜಾಸ್ತಿ ಹೇಳ್ಬೇಕು, ಅವ್ರಿಗೆ ಅದರಿಂದ ಯಾಕೆ ಬರುತ್ತೆ, ಯಾಕೆ ಇದನ್ನ ಮಾಡ್ಬೇಕು ಅಂತ ಹೇಳಿದ್ರಪ್ಪ ಅಂದ್ರೆ ಅದ್ರೆ ನಾವು ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಕೆಲಸ ಹೇಳಿಬಿಟ್ಟು ಈ ಒಂದು ಕಾರ್ಯಕ್ರಮ ಗೊತ್ತಿರುವ ಹಾಗೆ ವಿಶ್ವ ಏಡ್ಸ್ ದಿನಾಚರಣೆಯನ್ನು ಇದು ಭಾರತದಂತೆ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ಆಚರಣೆ ಮಾಡ್ತಾ ಇದೆ. ಕಾರಣ ಏನಂತಂದರೆ ಮೊದಲು ಎಷ್ಟೊಂದು ಡೆವಲಪ್ ಆಗ್ತಾ ಇರಲಿಲ್ಲ ವೈದ್ಯಕೀಯ ಕ್ಷೇತ್ರದಲ್ಲಿ. ಮೊದಲು ವಿಶ್ವದಲ್ಲಿ ಎಲ್ಲ ಕಡೆ ಏಡ್ಸ್ ಪೇಷಂಟ್ಗಳು ಜಾಸ್ತಿ ಆಗ್ತಾಯಿತ್ತು. ಈಗಾಗಲೇ ಸಾಹೇಬ್ ಹೇಳ್ದಂಗೆ ಗಣನೀಯವಾಗಿ ಇಳಿಕೆಯನ್ನು ಮಾಡಿರೋದು ರಿಪೋರ್ಟನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ಅಂದರೆ ವಿಶ್ವ ಏಡ್ಸ್ ದಿನಾಚರಣೆಯನ್ನು ಎಲ್ಲ ಕಡೆ ನಾವು ಪರಿಣಾಮಕಾರಿಯಾಗಿ ಜಾಗೃತಿ ಮತ್ತು ನಮ್ಮ ಎಲ್ಲ ಕಡೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರ್ತಾ ಇರೋದ್ರಿಂದ ಪೇಷಂಟ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅಂದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿ ಸಾಕಷ್ಟು ಔಷಧಿ ಉಪಚಾರಗಳನ್ನು ನೀಡಿ ಮತ್ತು ಏಡ್ಸ್ ಬರೋದಕ್ಕಿಂತ ಮುಂಚೆನೇ ಏನೆಲ್ಲ ನಾವು ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ಸಾಕಷ್ಟು ಜಾಗೃತಿ ಮೂಡಿಸ್ತಾ ಇರೋದ್ರಿಂದ ಏಡ್ಸ್ ಸಂಖ್ಯೆ ಈಗ ಸಾಕಷ್ಟು ಗಣನೀಯವಾಗಿ ಇಳಿಕೆ ಆಗಿದೆ. ಇಲ್ಲಿ ರಿಪೋರ್ಟನ್ನು ಸಾಕ್ಷಿ ಇದೆ, ಈಗ ಸಾಹೇಬರು ಹೇಳಿದರು. ಅದಕ್ಕೆ ನಾವೆಲ್ಲರೂ ಏನು ಮಾಡಬೇಕಂದ್ರೆ ಇವತ್ತಿನ ದಿನದ ಉದ್ದೇಶ ಏನಪ್ಪ ಅಂತಂದರೆ ಏಡ್ಸ್ ಬಂದ ಮೇಲೆ ಅದನ್ನು ನಿಯಂತ್ರಣ ಮಾಡೋದಕ್ಕಿಂತ ಏಡ್ಸ್ ಬರೋದಕ್ಕಿಂತ ಮುಂಚೆನೇ ಅದು ಬರಬಾರಂದ್ರೆ ಏನೆಲ್ಲ ಮಾಡಬೇಕು, ಏನೆಲ್ಲ ನಿಯಂತ್ರಣಗಳನ್ನು ನಾವು ಮಾಡಬೇಕು, ಕ್ರಮ ಕೈಗೊಳ್ಳಬೇಕು ಅನ್ನೋದೇ ಇದ್ರ ಮುಖ್ಯ ಉದ್ದೇಶ. ಅದನ್ನು ನಾವು ಇವತ್ತು ಈ ರೀತಿ ಮಾಡ್ತಾ ಇದ್ದೀವಿ. ಈ ಜಾಗೃತಿಯನ್ನು ಈ ಜಾಥಾ ಮೂಲಕ ಮೂಡಿಸ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ಕೂಡ ನಾವು ಸಾಧ್ಯ ಆದಷ್ಟು ಈ ಏಡ್ಸನ್ನು ರೋಗಿಗಳಿಗೆ ಮನಮುಟ್ಟುವಲ್ಲಿ ಆಗಿರ್ಬೋದು ಮತ್ತು ಸಮಾಜದಲ್ಲಿ ನಮ್ಮ ಅಕ್ಕಪಕ್ಕ ಎಲ್ಲರಿಗೂ ಜಾಗೃತಿಯನ್ನು ಮೂಡಿಸಬೇಕು. ಈ ಏಡ್ಸ್ ಅಂತಂದರೆ ಏನಪ್ಪ ಅಂದರೆ ಇದನ್ನು ರೋಗ ಅನ್ನೋದಕ್ಕಿಂತ ನಾವು ರೋಗಗಳ ಸರಮಾಲೆ ಅಂತಲೇ ಕರೀತಾರೆ. ಅದಕ್ಕೆ ಅವನು ಬಂದುಬಿಟ್ರೆ ಸಾಕು, ಬಾಕಿ ಯಾವ್ದು ಬರೋದು ಬೇಡ, ಬಾಕಿ ಕ್ಯಾನ್ಸರು ಬೇಡ, ಏನು ಬೇರೆ ಯಾವುದು ಬೇಡ, ಇದೊಂದೇ ಸಾಕು ಮನುಷ್ಯನ ಕೊಲ್ಲಕ್ಕೆ. ಅದಕ್ಕೆ ನಾವು ಈ ಏಡ್ಸನ್ನು ತಡೆಗಟ್ಟಲಿಕ್ಕೆ ಎಲ್ಲರೂ ಕೂಡ ನಾವಿಲ್ಲಿ ಸೇರಿದ್ದೀವಿ. ತಡೆಗಟ್ಟಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡೋಣ ಮತ್ತು ಇದರ ಮೂಲಕ ಎಲ್ಲರಲ್ಲಿ ಜಾಗೃತಿ ಮೂಡಿಸೋಣ, ಎಲ್ಲರೂ ಕೂಡ ಸಹಕರಿಸೋಣ ಅಂತ ಹೇಳುತ್ತಾ ಎಲ್ಲರಿಗೂ ಕೂಡ ಧನ್ಯವಾದ.